ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ವಿಜಯ್ ಸರ್, ಏನು ಜಗಳ ಆಡ್ತಾ ಇದ್ದೀರಲ್ಲ ಸರ್. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದು ನನಗೆ ಅವ್ರು ಕೊಡ್ತಾ ಇರೋ ಎರಡನೇ ಅವಕಾಶದ ಜೊತೆಗೆ ಪ್ರಮೋಷನ್ನು ಕೊಟ್ಟಿದ್ದಾರೆ. ಹೊಯ್ಸಳ ಸಿನಿಮಾದಲ್ಲಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಕೊಟ್ಟಿದ್ದರು, ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ನೆಕ್ಸ್ಟು ಸರ್ ಸೊ ಅಷ್ಟೇ, ಅವರು ನೆಕ್ಸ್ಟ್ ಸಿನಿಮಾದಲ್ಲೂ ಹಂಗೆ ಬಡ್ತಿ ಕೊಡ್ತಾ ಇರಲಿ ನಮಗೆ. ಈ ಆಪರ್ಚುನಿಟಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಹೇಮಂತ್ ಸರ್, ಥ್ಯಾಂಕ್ ಯು. ಹೇಮಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು ಸಾಕಷ್ಟು ಜನರ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಹೇಮಂತ್ ಒಟ್ಟಿಗೂ ಸಿನಿಮಾಗೆ ಮುಂಚೆನೂ ಕೆಲಸ ಮಾಡಿದ್ವಿ. ಅಂದರೆ ಅವರ ಎಲ್ಲರೂ ಮಾತಾಡಿದ್ದಾರೆ, ಅದು ರಿಪೀಟ್ ಅನಿಸ್ಬೋದು, ಅಂದರೂ ಪರವಾಗಿಲ್ಲ ಹೇಳ್ತೀನಿ. ಒನ್ಸ್ ಅಗೇನ್ ಅವರ ಡೆಡಿಕೇಶನ್, ಬರೀ ಹಣ ಇದ್ದರೆ ಸಾಲದು, ಡೆಡಿಕೇಶನ್ನು ಇರಬೇಕು. ಆ ಡೆಡಿಕೇಶನ್ನು ಸಾಕಷ್ಟು ಟೀಸರಲ್ಲಿ ಕಾಣಿಸ್ಕೊಂಡಿದೆ. ಆ್ಯಂಡ್ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ತುಂಬ ಒಳ್ಳೆಯದಾಗಲಿ ಸರ್. ಇನ್ನೂ 10 ಜನಕ್ಕೆ ಇದೇ ಥರ ಕೆಲಸ ಕೊಟ್ಟು ನೀವು ಬೆಳೀರಿ, ನಿಮ್ಮ ಜೊತೆಲಿರೋರನ್ನು ಬೆಳೆಸಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಸುಶೀಲ್ ಅಂತ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಕೆಲಸ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಸುಮಾರು ನನಗೆ 10 ವರ್ಷದಿಂದ ಪರಿಚಯ. ಹೊಯ್ಸಳ ಸಿನಿಮಾದಲ್ಲೂ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದರು. ಈಗ ಆಲ್ಫಾ ಸ್ಕ್ರಿಪ್ಟ್ ಟೈಮಿಂದನೂ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅರುಣ್ ಸರ್ ಸ್ಕ್ರಿಪ್ಟ್ ಟೈಮಲ್ಲಿಂದನೂ ಒಟ್ಟಿಗೆ ಜರ್ನಿ ಶುರುವಾಗಿದ್ದು. ಸೊ ಆಲ್ಫಾ ಬರವಣಿಗೆಯಿಂದನೇ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ವಾಜಿ ಅನ್ನೋ ಒಂದು ಅದ್ಭುತವಾದ ಪಾತ್ರವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ಘಟಾನುಘಟಿಗಳ ಆ್ಯಕ್ಟರ್ಗಳು ಇದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ರಮೇಶ್ ಇಂದ್ರ ಸರ್ರು, ಬಾಲು ನಾಗೇಂದ್ರ ಸರ್ರು. ಈಗ ತಾನೇ ಟಾಸ್ಕ್ ಸಿನಿಮಲ್ಲೂ ನನಗೆ ಕೆಲಸ ಕೊಟ್ಟಿದ್ದು ರಘು ಶಿವಮೊಗ್ಗ ಸರ್ ಇದ್ದಾರೆ. ಆಮೇಲೆ ಅನೂಪ್ ಸರ್ ಜೊತೆಗೆ ನಂದು ಇದು 2ನೇ ಸಿನಿಮಾ. ಕಳ್ಬೆಟ್ಟದ ದರೋಡೆಕೋರರು ಆದಮೇಲೆ ಅನೂಪ್ ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಹೇಮಂತ್ ಸರ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಹೇಳಿರೋ ಥರ ಅವರ ಡೆಡಿಕೇಶನ್ ನಿಜವಾಗ್ಲೂ ಅದ್ಭುತವಾಗಿದೆ ಸರ್. ಖಂಡಿತ ನೀವು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾರ್ಕ್ನ ಕ್ರಿಯೇಟ್ ಮಾಡ್ತೀರಾ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸತಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು.